ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಸಣ್ಣ ಘಟನೆಯಿಂದ ಶುರು ಮಾಡೋಣ. ಒಬ್ಬ ಯುವಕ ಇದ್ದ. ಆತ ಬೆಳಿಗ್ಗೆ 5 ಗಂಟೆಗೆ ಎದ್ದು ರಾತ್ರಿ 12 ಗಂಟೆಯವರೆಗೂ ದುಡಿಯುತ್ತಿದ್ದ. ಒಂದು ದಿನ ಕೂಡ ರಜೆ ತಗೊಳ್ಳಿಲ್ಲ. ಸ್ನೇಹಿತರ ಪಾರ್ಟಿಗಳಿಗೆ ಹೋಗಲಿಲ್ಲ, ಸಿನಿಮಾ ನೋಡಲಿಲ್ಲ. ಸ್ವಂತ ಸಂತೋಷವನ್ನ ಬದಿಗಿಟ್ಟು ಬರೀ ಗುರಿಯ ಹಿಂದೆ ಓಡಿದ. 5 ವರ್ಷ ಕಳಿತು. ಆದರೆ ಫಲಿತಾಂಶ ಏನೂ ಕಾಣಲಿಲ್ಲ. ಅವನ ಜೊತೆಗಾಲರು, ಅವನಷ್ಟು ಶ್ರಮ ಪಡದೇ ಇದ್ದವರು ಕೂಡ ಮುಂದೆ ಹೋಗ್ಬಿಟ್ಟಿದ್ರು. ಆವಾಗ ಆ ಯುವಕನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಸುತ್ತುತ್ತಿತ್ತು. ನಾನೇನ್ ತಪ್ಪು ಮಾಡ್ತಿದ್ದೀನಿ? ಇಷ್ಟು ಕಷ್ಟಪಟ್ರೂ ಯಾಕೆ ಯಶಸ್ಸು ನನ್ನ ಬಳಿ ಬರ್ತಿಲ್ಲ? ಇಂದಿನ ಈ ಆಧುನಿಕ ಜಗತ್ತಿನಲ್ಲಿ ಇದೇ ಪ್ರಶ್ನೆ ಎಷ್ಟೋ ಮಂದಿಯ ಮನಸ್ಸನ್ನ ಕುರಿತಾ ಇದೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಹಂತದಲ್ಲಿ ಈ ಭಾವನೆ ಬಂದೇ ಬರುತ್ತೆ. ಸ್ಟೂಡೆಂಟ್ ಆಗಿರಬಹುದು, ಬಿಸ್ನೆಸ್ ಮಾಡುವವನಾಗಿರಬಹುದು, ಕೆಲಸ ಮಾಡುವ ಉದ್ಯೋಗಿಯಾಗಿರಬಹುದು, ಎಲ್ಲರೂ ಒಂದಲ್ಲ ಒಂದು ಸಲ ಈ ಪ್ರಶ್ನೆ ಕೇಳಿಕೊಂಡಿರ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆಯವರ ಯಶಸ್ಸಿನ ಕಥೆಗಳನ್ನು ನೋಡಿ ತಮ್ಮ ಬಗ್ಗೆ ಅನುಮಾನ ಪಡುವವರು ಎಷ್ಟೋ ಜನ ಇದ್ದಾರೆ. ಅವನಿಗೆ ಇಷ್ಟು ಬೇಗ ಯಶಸ್ಸು ಸಿಕ್ಕಿತು, ನನಗ್ಯಾಕೆ ಇಷ್ಟು ತಡ ಅನ್ನೋ ಪ್ರಶ್ನೆ ಮನಸ್ಸನ್ನ ಕಾಡ್ತಲೇ ಇರುತ್ತೆ. ಆದರೆ ಸ್ನೇಹಿತರೆ, ಇಲ್ಲಿ ನಾವು ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಪರಿಶ್ರಮ ಅನ್ನೋದು ಬೀಜ ಬಿತ್ತುವ ಕೆಲಸ ಇದ್ದ ಹಾಗೆ. ಬೀಜ ಬಿತ್ತಿದ ತಕ್ಷಣ ಮರ ಆಗುತ್ತಾ? ಇಲ್ಲ. ಅದಕ್ಕೆ ತನ್ನದೇ ಆದ ಸಮಯ ಬೇಕು. ಮಣ್ಣಿನ ಆಳದಲ್ಲಿ ಬೇರುಗಳು ಬಲಗೊಳ್ಳಬೇಕು, ಆಗ ಮಾತ್ರ ಮೇಲ್ಭಾಗದಲ್ಲಿ ಚಿಗುರು ಕಾಣಿಸೋದು. ಬೇರುಗಳು ಬಲಗೊಳ್ಳುವ ಆ ಕಾಲ ಯಾರಿಗೂ ಕಾಣಿಸಲ್ಲ. ಆ ಕಾಲದಲ್ಲಿ ಬೀಜ ಏನೂ ಮಾಡ್ತಿಲ್ಲ ಅಂತ ಅನ್ಕೊಂಡ್ರೆ ಅದು ದೊಡ್ಡ ತಪ್ಪು. ಅಲ್ಲಿ ಒಳಗೊಳಗೆ ಒಂದು ಮಹಾ ಕೆಲಸ ನಡೀತಾ ಇರುತ್ತೆ. ನಮ್ಮ ಪುರಾಣಗಳಲ್ಲಿ, ನಮ್ಮ ಸನಾತನ ಧರ್ಮದ ಗ್ರಂಥಗಳಲ್ಲಿ ಇದೇ ವಿಷಯದ ಬಗ್ಗೆ ಆಳವಾದ ಜ್ಞಾನ ಅಡಗಿದೆ. ಶ್ರೀಕೃಷ್ಣ ಪರಮಾತ್ಮ ಸ್ವತಃ ಗೀತೆಯಲ್ಲಿ ಕರ್ಮದ ಬಗ್ಗೆ, ಫಲದ ಬಗ್ಗೆ, ಸಮಯದ ಬಗ್ಗೆ ಎಷ್ಟೋ ಮಾತುಗಳನ್ನು ಹೇಳಿದ್ದಾನೆ. ಆ ಜ್ಞಾನ ಇವತ್ತಿಗೂ ಪ್ರಸುಕ್ತ. ಯಾಕಂದ್ರೆ ಮನುಷ್ಯನ ಮನಸ್ಸು ಎಂದಿಗೂ ಬದಲಾಗಲ್ಲ. ಅಂದಿನ ಅರ್ಜುನನ ಗೊಂದಲ, ಇಂದಿನ ನಮ್ಮ ಗೊಂದಲ ಎರಡೂ ಒಂದೇ. ನಾನೆಷ್ಟು ಕಷ್ಟಪಟ್ಟರೂ ಫಲ ಸಿಗ್ತಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಪ್ರತಿ ಯುಗದಲ್ಲೂ ಕೇಳಿಬಂದಿದೆ. ಇಂದಿನ ಈ ಸಂಚಿಕೆಯಲ್ಲಿ ನಾವು ಆಳವಾಗಿ ನೋಡೋಣ. 5 ವರ್ಷಗಳ ಕಠಿಣ ಪರಿಶ್ರಮದ ನಂತರವೂ ಯಶಸ್ಸು ಯಾಕೆ ತಡವಾಗುತ್ತೆ, ಆ ತಡವಾಗುವಿಕೆಯ ಹಿಂದೆ ಇರೋ ಗುಟ್ಟುಗಳೇನು ಮತ್ತು ಶ್ರೀಕೃಷ್ಣ ಪರಮಾತ್ಮ ಇಂಥ ಸಂದರ್ಭದಲ್ಲಿ ನಮಗೆ ಏನು ಮಾರ್ಗದರ್ಶನ ಕೊಡ್ತಾನೆ ಅನ್ನೋದನ್ನ. ಈ ಪ್ರಯಾಣದಲ್ಲಿ ನಾವು ಪುರಾಣದ ಒಂದು ಅದ್ಭುತ ಕಥೆಯ ಮೂಲಕವೂ ಸಾಗೋಣ. ಅದು ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಬದಲಾಯಿಸಬಹುದು. ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಮೂಲಭೂತ ಸತ್ಯ ಇದೆ. ಪ್ರಕೃತಿಯಲ್ಲಿ ಯಾವುದೇ ವಸ್ತು ತಕ್ಷಣ ಸೃಷ್ಟಿಯಾಗಲ್ಲ. ವಜ್ರ ಆಗಬೇಕಾದ್ರೆ ಕಲ್ಲಿದ್ದಲಿಗೆ ಸಾವಿರಾರು ವರ್ಷಗಳ ಒತ್ತಡ ಬೇಕು. ಮುತ್ತು ಆಗಬೇಕಾದ್ರೆ ಚಿಪ್ಪಿನೊಳಗೆ ಮರಳಿನ ಕಣ ವರ್ಷಗಟ್ಟಲೆ ಘರ್ಷಣೆ ಅನುಭವಿಸಬೇಕು. ಹಾಗಿದ್ರೆ ಮನುಷ್ಯನ ಜೀವನದಲ್ಲಿ ಯಶಸ್ಸು ಮಾತ್ರ ತಕ್ಷಣ ಬರಬೇಕು ಅಂತ ನಿರೀಕ್ಷಿಸೋದು ಸರಿಯಾ? ನಾವಿಲ್ಲಿ ಇನ್ನೊಂದು ಪ್ರಮುಖ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಪರಿಶ್ರಮ ಮತ್ತು ಫಲ ಎರಡರ ನಡುವೆ ಯಾವಾಗ್ಲೂ ಒಂದು ಅಂತರ ಇರುತ್ತೆ. ಈ ಅಂತರವನ್ನ ನಾವು ಅರ್ಥ ಮಾಡ್ಕೊಳ್ಳದೇ ಇದ್ದಾಗ ಮಾತ್ರ ನಮಗೆ ಹತಾಶೆ ಉಂಟಾಡತ್ತೆ. ಒಂದು ಉದಾಹರಣೆ ತಗೊಳ್ಳಿ. ನೀವು ಬಾಂಬೂ ಮರದ ಬಗ್ಗೆ ಕೇಳಿದ್ದೀರಾ? ಬಾಂಬೂ ಬೀಜ ಬಿತ್ತಿದ ಮೇಲೆ ಮೊದಲ 4 ವರ್ಷ ಅದು ಮಣ್ಣಿನಿಂದ ಮೇಲಕ್ಕೆ ಬರಲ್ಲ. ರೈತ ಪ್ರತಿದಿನ ನೀರ್ ಹಾಕ್ತಾನೆ, ಗೊಬ್ಬರ ಹಾಕ್ತಾನೆ, ಆದರೆ ಮೇಲೇನೂ ಕಾಣಿಸಲ್ಲ. ಜನ ಅವನನ್ನು ನೋಡ್ ನಗ್ತಾರೆ, ಇವನೆಷ್ಟು ಮೂರ್ಖ, 4 ವರ್ಷದಿಂದ ಬರೀ ಖಾಲಿ ಜಾಗಕ್ಕೆ ನೀರ್ ಹಾಕ್ತಿದ್ದಾನೆ ಅಂತ. ಆದ್ರೆ 5ನೇ ವರ್ಷದಲ್ಲಿ ಏನಾಗುತ್ತೆ ಗೊತ್ತಾ? ಆ ಬಾಂಬು ಕೇವಲ 6 ವಾರಗಳಲ್ಲಿ 90 ಅಡಿ ಎತ್ತರಕ್ಕೆ ಬೆಳೆಯುತ್ತದೆ. ಇದು ಹೇಗ್ ಸಾಧ್ಯ ಅಂದ್ರೆ, ಆ 4 ವರ್ಷಗಳಲ್ಲಿ ಬಾಂಬು ಮೇಲಕ್ಕೆ ಬೆಳೆಯದೆ ಭೂಮಿಯ ಆಳದಲ್ಲಿ ಒಂದು ಬೃಹತ್ ಬೇರಿನ ಜಾಲವನ್ನ ಸೃಷ್ಟಿಸಿಕೊಳ್ಳುತ್ತೆ. ಆ ಬೇರುಗಳು ಎಷ್ಟು ಬಲವಾಗಿ ಹರಡಿಕೊಳ್ಳುತ್ತವೆ ಅಂದ್ರೆ ಆಮೇಲೆ ಎಂಥ ಬಿರುಗಾಡಿ ಬಂದ್ರೂ ಆ ಮರ ಬೀಳಲ್ಲ. ಇದೇ ಸ್ನೇಹಿತರೆ ಮನುಷ್ಯನ ಜೀವನದ ಗುಟ್ಟು ಕೂಡ. 5 ವರ್ಷ ನೀವು ಪರಿಶ್ರಮ ಪಟ್ಟಾಗ, ಫಲಿತಾಂಶ ಕಾಣಿಸದೇ ಇದ್ದಾಗ ನೀವು ಸೋತಿಲ್ಲ. ನಿಮ್ಮ ಒಳಗೆ ಒಂದು ಬೇರಿನ ಜಾಲ ಬೆಳೀತಾ ಇದೆ. ಅನುಭವ, ಜ್ಞಾನ, ಸಂಬಂಧಗಳು, ಪಾಠಗಳು, ಸಹನೆ ಇವೆಲ್ಲ ಒಳಗೊಳಗೆ ಬೆಳೀತಾ ಇರುತ್ತವೆ. ಇವು ಒಂದು ದಿನ ಫಲ ಕೊಟ್ಟೇ ಕೊಡುತ್ತವೆ. ಆದರೆ ಆ ಫಲ ಬಂದಾಗ ಅದು ಸಣ್ಣದಿರಲ್ಲ, ಬಹಳ ದೊಡ್ಡದಾಗಿರುತ್ತೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಹಾಗಾದರೆ ನನ್ನ ಪರಿಶ್ರಮ ವ್ಯರ್ಥ ಆಗ್ತಿಲ್ವಾ ಅಂತ ನಾನು ಹೇಗೆ ಗೊತ್ತುಮಾಡ್ಕೊಳ್ಳೋದು? ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ ನಾವು ನಮ್ಮ ಪ್ರಯತ್ನದ ಗುಣಮಟ್ಟವನ್ನ ಪರೀಕ್ಷಿಸ್ಕೊಳ್ಬೇಕು. ಕೇವಲ ಸಮಯ ಕಳೆದ ಮಾತ್ರಕ್ಕೆ ಫಲ ಸಿಗುತ್ತೆ ಅಂತಲ್ಲ. ಸರಿಯಾದ ದಿಕ್ಕಿನಲ್ಲಿ, ಸರಿಯಾದ ವಿಧಾನದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು.
ಎಷ್ಟೋ ಜನ 5 ವರ್ಷ ಕಷ್ಟಪಡ್ತಾರೆ, ಆದರೆ ಅವರ ದಿಕ್ಕೇ ತಪ್ಪಾಗಿರುತ್ತೆ. ಅವರು ತಪ್ಪು ದಿಕ್ಕಿನಲ್ಲಿ ಇನ್ನೂ ವೇಗವಾಗಿ ಓಡ್ತಾ ಇರ್ತಾರೆ. ಇಂಥವರಿಗೆ ಬೇಕಾಗಿರೋದು ಇನ್ನಷ್ಟು ಶ್ರಮ ಅಲ್ಲ, ಸ್ವಲ್ಪ ನಿಂತು ದಿಕ್ಕನ್ನ ಪುನಃ ಪರಿಶೀಲಿಸೋದು. ಆದರೆ ಇಲ್ಲೊಂದು ಎಚ್ಚರಿಕೆ ಕೂಡ ಇದೆ. ಪ್ರತಿ ಸಲ ಫಲಿತಾಂಶ ತಡವಾದಾಗ್ಲೂ ನನ್ನ ದಿಕ್ಕೇ ತಪ್ಪಾಗಿದೆ ಅಂತ ಅಂದುಕೊಂಡ್ರೆ ಅದು ಒಂದು ಬೇರೆ ಸಮಸ್ಯೆ. ಎಷ್ಟೋ ಜನ ಗುರಿಯ ಹತ್ರ ಬಂದ್ರೂ ಕೂಡ ಫಲ ಕಾಣದೇ ಇದ್ದಾಗ ದಿಕ್ಕನ್ನ ಬದಲಾಯಿಸ್ಬಿಡ್ತಾರೆ. ಇದನ್ನ ನಾವು ಮಡಿಕೆ ಒಡೆಯುವ ಕಥೆ ಅಂತ ಕರಿಬಹುದು. ಒಬ್ಬ ಕುಂಬಾರ 9 ಸಲ ಮಣ್ಣಿನ ಕುಂಡ ಗಟ್ಟಿ ಮಾಡ್ಬೇಕು ಅಂತ ಗುದ್ದೋ ಹಾಗೆ 10ನೇ ಸಲ ಗುದ್ದೋ ಮೊದಲೇ ಬಿಟ್ಬಿಟ್ರೆ ಆ ಕುಂಡ ಎಂದೂ ಗಟ್ಟಿಯಾಗಲ್ಲ. ಎಷ್ಟೋ ಜನ ಗುರಿಯ ತೀರ ಹತ್ರ ಇದ್ದಾಗಲೇ ಬಿಟ್ಬಿಡ್ತಾರೆ, ಯಾಕಂದ್ರೆ ಅವರಿಗೆ ಗೊತ್ತೇ ಆಗಲ್ಲ ಎಷ್ಟು ಹತ್ರ ಬಂದಿದ್ದಾರೆ ಅಂತ. ಹಾಗಾದ್ರೆ ನಿಜವಾದ ಪ್ರಶ್ನೆ ಏನು ಅಂದ್ರೆ, ಸಮಯ ಎಷ್ಟೇ ಆಗಿರ್ಲಿ ನಾವು ಹೇಗೆ ನಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಳೋದು? ಈ ಪ್ರಶ್ನೆಗೆ ಉತ್ತರ ಹುಡುಕುವಾಗ ನಮಗೆ ಪ್ರಕೃತಿಯ ಇನ್ನೊಂದು ನಿಯಮ ನೆನಪಾಗತ್ತೆ. ಎಲ್ಲಾ ಫಲಿತಾಂಶಗಳಿಗೂ ಒಂದು ಋತು ಇರುತ್ತೆ. ಮಾವಿನ ಮರಕ್ಕೆ ಚಳಿಗಾಲದಲ್ಲಿ ಹಣ್ಣು ಬಿಡಲ್ಲ, ಬೇಸಿಗೆಯಲ್ಲೇ ಬಿಡುತ್ತೆ. ನಾವು ಚಳಿಗಾಲದಲ್ಲಿ ಹಣ್ಣಿಗಾಗಿ ಕಾದು ಹತಾಶರಾದ್ರೆ ಅದು ನಮ್ಮ ತಪ್ಪು, ಮರದ ತಪ್ಪಲ್ಲ. ಇದೇ ರೀತಿ ಮನುಷ್ಯನ ಜೀವನದಲ್ಲೂ ಕೂಡ ಪ್ರತಿಯೊಂದು ಗುರಿಗೂ ಅದರದ್ದೇ ಆದ ಒಂದು ಸಮಯ ಇರುತ್ತೆ. ಆ ಸಮಯ ಬರುವ ಮೊದಲು ಅದೆಷ್ಟೇ ಒತ್ತಡ ಹಾಕಿದ್ರೂ ಫಲ ಬರಲ್ಲ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಇದರ ಅರ್ಥ ಏನಂದ್ರೆ, ನಮಗೆ ಕರ್ಮ ಮಾಡುವ ಅಧಿಕಾರ ಇದೆ, ಆದ್ರೆ ಫಲದ ಮೇಲೆ ಅಧಿಕಾರ ಇಲ್ಲ. ಇದನ್ನ ಎಷ್ಟೋ ಜನ ಕೇಳಿದ್ದಾರೆ, ಆದ್ರೆ ಇದರ ನಿಜವಾದ ಅರ್ಥವನ್ನ ಅರ್ಥ ಮಾಡ್ಕೊಂಡವರು ಕಡಿಮೆ. ಫಲ ಸಿಗುವ ಸಮಯ, ಫಲದ ಪ್ರಮಾಣ, ಫಲ ಸಿಗುವ ವಿಧಾನ ಇವೆಲ್ಲ ನಮ್ಮ ಕೈಯಲ್ಲಿಲ್ಲ. ಇವೆಲ್ಲ ಒಂದು ದೊಡ್ಡ ವ್ಯವಸ್ಥೆಯ ಭಾಗ. ಅದನ್ನ ಪ್ರಕೃತಿ, ಕಾಲ ಮತ್ತು ಕರ್ಮ ಸೇರಿ ನಿರ್ಧರಿಸುತ್ತೆ. ಇಲ್ಲಿ ಒಂದು ವಿಷಯ ಸ್ಪಷ್ಟಪಡಿಸ್ಬೇಕು. ಇದರ ಅರ್ಥ ಶ್ರಮ ಪಡಬೇಡಿ ಅಂತ ಅಲ್ಲ. ಇದರ ಅರ್ಥ, ಶ್ರಮ ಪಡುವಾಗ ಫಲದ ಮೇಲೆ ನಿಮ್ಮ ಮನಸ್ಸನ್ನ ಕಟ್ಟಿಹಾಕಿಕೊಂಡ್ರೆ ನಿಮ್ಮ ಮನಸ್ಸು ಆತಂಕದಲ್ಲಿ ಇರುತ್ತೆ. ಆ ಆತಂಕ ನಿಮ್ಮ ಕೆಲಸದ ಗುಣಮಟ್ಟವನ್ನೇ ಕೆಡಿಸುತ್ತೆ. ಒಂದು ಸರಳ ಉದಾಹರಣೆ ತಗೊಳ್ಳಿ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರಿತಾ ಇರ್ತಾನೆ, ಆದ್ರೆ ಅವನ ಮನಸ್ಸಿನಲ್ಲಿ ಪೂರ್ತಿ ನಾನು ಫೇಲ್ ಆದ್ರೆ ಏನಾಗುತ್ತೆ, ನನಗೆ ಒಳ್ಳೆ ಮಾರ್ಕ್ಸ್ ಬರ್ಬೇಕು ಅನ್ನೋ ಆತಂಕ ಇದ್ರೆ ಅವನ ಗಮನ ಪ್ರಶ್ನೆಗಳ ಮೇಲಿಲ್ಲದೆ ಫಲಿತಾಂಶದ ಮೇಲೆ ಇರುತ್ತೆ. ಇದರಿಂದ ಅವನ ಬರವಣಿಗೆ ಕೂಡ ಹಾಳಾಗತ್ತೆ. ಆದ್ರೆ ಯಾವ ವಿದ್ಯಾರ್ಥಿ ಪೂರ್ತಿ ಗಮನವನ್ನ ಪ್ರಶ್ನೆ ಪತ್ರಿಕೆಯ ಮೇಲಿಟ್ಟು ಫಲದ ಬಗ್ಗೆ ಚಿಂತೆ ಬಿಟ್ಟು ಬರಿತಾನೋ ಅವನೇ ಒಳ್ಳೆ ಫಲಿತಾಂಶ ಪಡಿತಾನೆ. ಇದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಫಲದ ಮೇಲಿನ ಅತಿಯಾದ ಚಿಂತೆ ನಮ್ಮ ಪ್ರಯತ್ನದ ಗುಣಮಟ್ಟವನ್ನ ಕೆಡಿಸುತ್ತೆ. ಎಷ್ಟೋ ಸಲ ಜನ ಇಷ್ಟು ವರ್ಷ ಆಗ್ತಾ ಬಂತು, ಇನ್ನೂ ಫಲ ಇಲ್ಲ ಅಂತ ಚಿಂತೆ ಮಾಡ್ತಾ ಆ ಚಿಂತೆಯಲ್ಲೇ ಅವರ ಶಕ್ತಿ ವ್ಯಯ ಆಗತ್ತೆ. ಆ ಶಕ್ತಿ ಅವರ ಕೆಲಸಕ್ಕೆ ಬಳಸಿದ್ರೆ ಫಲ ಇನ್ನೂ ಬೇಗ ಬರ್ತಿತ್ತು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದ್ರೆ, ಚಿಂತೆ ಮಾಡೋದ್ರಿಂದ ಫಲ ಬೇಗ ಬರಲ್ಲ, ಆದ್ರೆ ಚಿಂತೆ ಮಾಡೋದ್ರಿಂದ ನಮ್ಮ ಪ್ರಯತ್ನದ ಗುಣಮಟ್ಟ ಖಂಡಿತ ಕಡಿಮೆ ಆಗತ್ತೆ. ಇನ್ನೊಂದು ಮುಖ್ಯ ವಿಷಯ, ಪ್ರತಿಯೊಂದು ಪ್ರಯತ್ನವೂ ಕೂಡ ಒಂದು ಪದರವನ್ನ ಅಂದ್ರೆ ಲೇಯರನ್ನ ಸೃಷ್ಟಿಸುತ್ತೆ. ಆ ಪದರಗಳು ಒಂದರ ಮೇಲೊಂದು ಸೇರ್ತಾ ಹೋಗ್ತವೆ. ಒಂದು ಗೋಡೆ ಕಟ್ಟುವಾಗ ಮೊದಲ ಸಾಲಿನ ಇಟ್ಟಿಗೆ ಹಾಕಿದಾಗ ಗೋಡೆ ಕಾಣಿಸಲ್ಲ, ಆದ್ರೆ ಆ ಸಾಲು ಇಲ್ಲದೆ ಎರಡನೇ ಸಾಲು ಸಾಧ್ಯನೇ ಇಲ್ಲ. ಹೀಗೆ ಪ್ರತಿ ಸಾಲುಗಳು ಸೇರಿ ಒಂದು ದಿನ ಗೋಡೆ ಪೂರ್ಣ ಆಗುತ್ತೆ. ಆದ್ರೆ ಆ ಪ್ರಕ್ರಿಯೆಯ ಮಧ್ಯದಲ್ಲಿ ನಿಂತು ಇನ್ನೂ ಗೋಡೆ ಪೂರ್ತಿ ಆಗಿಲ್ಲಲ್ವಾ, ಎಲ್ಲ ವ್ಯರ್ಥ ಅಂತ ಅಂದ್ಕೊಂಡ್ರೆ ಎಷ್ಟು ತಪ್ಪಾಗುತ್ತೆ ಅಲ್ವಾ? ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಈ ತಡವಾಗುವ ಪ್ರಕ್ರಿಯೆಯಲ್ಲಿ ನಮ್ಮ ಮನಸ್ಸಿನ ಪಾತ್ರ ಏನು? ನಮ್ಮ ಮನಸ್ಸು ನಮ್ಮ ಅತಿ ದೊಡ್ಡ ಮಿತ್ರನೂ ಆಗ್ಬಹುದು, ಅತಿ ದೊಡ್ಡ ಶತ್ರುವೂ ಆಗ್ಬಹುದು. 5 ವರ್ಷ ಶ್ರಮಪಟ್ಟ ಮೇಲೆ ಫಲ ಕಾಣದೇ ಇದ್ದಾಗ ಮನಸ್ಸು ನಮ್ಮನ್ನ ಬಿಟ್ಟುಬಿಡುವಂತ ಪದೇ ಪದೇ ಪ್ರೇರೇಪಿಸುತ್ತೆ. ಇಷ್ಟು ಸಾಕು, ಇನ್ನೂ ಆಗಲ್ಲ, ಬೇರೆ ದಾರಿ ಹುಡುಕುವಂತ ಪಿಸುಗುಟ್ಟುತ್ತೆ. ಈ ಪಿಸುಗುಟ್ಟುವಿಕೆಗೆ ಎಷ್ಟೋ ಜನ ಸೋತ್ಬಿಡ್ತಾರೆ. ಆದ್ರೆ ಯಾರು ಈ ಮನಸ್ಸಿನ ಮಾತನ್ನ ಮೀರಿ ಮುಂದುವರಿತಾರೋ ಅವರೇ ಕೊನೆಗೆ ಗೆಲ್ಲೋದು. ತಾಳ್ಮೆ ಅನ್ನೋ ಪದ ಕೇಳಿದ ತಕ್ಷಣ ಎಷ್ಟೋ ಜನಕ್ಕೆ ಅನ್ಸೋದು ತಾಳ್ಮೆ ಅಂದ್ರೆ ಸುಮ್ನೆ ಕೂರೋದು, ಏನೂ ಮಾಡದೆ ಕಾಯೋದು ಅಂತ. ಆದ್ರೆ ಇದು ಸಂಪೂರ್ಣ ತಪ್ಪು ಕಲ್ಪನೆ. ನಿಜವಾದ ತಾಳ್ಮೆ ಅಂದ್ರೆ ಫಲ ಕಾಣದೇ ಇದ್ರೂ ನಿರಂತರವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮುಂದುವರಿಸೋದು. ಇದೊಂದು ಸಕ್ರಿಯ ಶಕ್ತಿ, ನಿಷ್ಕ್ರಿಯ ಸ್ಥಿತಿಯಲ್ಲ. ಒಬ್ಬ ನದಿ ಬಂಡೆಯನ್ನ ಸೀಳುವ ಹಾಗೆ ಆಲೋಚಿಸಿ. ನದಿ ಒಂದೇ ದಿನದಲ್ಲಿ ಬಂಡೆಯನ್ನ ಸೀಳಲ್ಲ. ಪ್ರತಿದಿನ ಪ್ರತಿ ಕ್ಷಣ ಅದೇ ಜಾಗದಲ್ಲಿ ನೀರು ಹರಿತಾ ಇರುತ್ತೆ. ವರ್ಷಗಟ್ಟಲೆ, ಕೆಲವೊಮ್ಮೆ ಶತಮಾನಗಟ್ಟಲೆ ಆ ಪ್ರಕ್ರಿಯೆ ಮುಂದುವರಿತಾ ಇರುತ್ತೆ. ಆದ್ರೆ ಒಂದು ದಿನ ಆ ಗಟ್ಟಿ ಬಂಡೆ ಸೀಳಿ ಹೋಗುತ್ತೆ. ನದಿ ಎಂದೂ ಬಂಡೆಯ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಎಂದೂ ಹರಿಯೋದನ್ನ ನಿಲ್ಲಿಸಲ್ಲ. ಇಂತಹ ತಾಳ್ಮೆಯನ್ನ ಬೆಳೆಸ್ಕೊಳ್ಳಕ್ಕೆ ನಮಗೆ ಮೊದಲು ಬೇಕಾಗಿರೋದು ಪ್ರಕ್ರಿಯೆಯ ಮೇಲಿನ ಪ್ರೀತಿ,
ಫಲಿತಾಂಶದ ಮೇಲಿನ ಗೀಳಲ್ಲ. ಎಷ್ಟೋ ಜನ ಗುರಿ ಮುಟ್ಟಬೇಕು ಅಂತ ಓಡ್ತಾ ಇರ್ತಾರೆ, ಆದ್ರೆ ಅವರಿಗೆ ಆ ಕೆಲಸದ ಬಗ್ಗೆನೇ ಪ್ರೀತಿ ಇರಲ್ಲ. ಇಂಥವರಿಗೆ ಪ್ರತಿದಿನ ಒಂದು ಶಿಕ್ಷೆಯ ಹಾಗೆ ಅನ್ಸುತ್ತೆ. ಆದ್ರೆ ಯಾರಿಗೆ ಆ ಕೆಲಸದ ಬಗ್ಗೆ ನಿಜವಾದ ಪ್ರೀತಿ ಇರುತ್ತೋ ಅವರಿಗೆ ಫಲ ಬೇಗ ಬಂದ್ರೂ ಸಂತೋಷ, ತಡವಾದ್ರೂ ಸಂತೋಷ. ಯಾಕಂದ್ರೆ ಅವರು ಪ್ರಯಾಣವನ್ನೇ ಆನಂದಿಸ್ತಾ ಇರ್ತಾರೆ. ಒಬ್ಬ ಕಲಾವಿದ ಚಿತ್ರ ಬರೆಯುವಾಗ ಅವನಿಗೆ ಆ ಪ್ರಕ್ರಿಯೆಯೇ ಆನಂದ ಆಗಿದ್ರೆ ಆ ಚಿತ್ರ ಎಷ್ಟು ದಿನ ತಗೊಂಡ್ರೂ ಅವನಿಗೆ ಬೇಸರ ಆಗಲ್ಲ. ಇನ್ನೊಂದು ಮುಖ್ಯ ಅಂಶ, ಫಲ ತಡವಾಗುವುದಕ್ಕೆ ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ, ಸಮಾಜ, ಕುಟುಂಬದ ಜವಾಬ್ದಾರಿಗಳು ಕೂಡ ಕಾರಣ ಆಗಿರುತ್ತವೆ. ಎಲ್ಲರೂ ಒಂದೇ ರೀತಿಯ ಸಂಪನ್ಮೂಲ, ಒಂದೇ ರೀತಿಯ ಅವಕಾಶಗಳ ಜೊತೆಗೆ ಹುಟ್ಟಲ್ಲ. ಒಬ್ಬ ವ್ಯಕ್ತಿಗೆ ಎಲ್ಲಾ ದಾರಿಗಳೂ ಸುಗಮವಾಗಿದ್ರೆ ಇನ್ನೊಬ್ಬ ವ್ಯಕ್ತಿಗೆ ಪ್ರತಿ ಹೆಜ್ಜೆಯಲ್ಲೂ ಅಡ್ಡೆಯಾತಂಕಗಳು ಎದುರಾಗಬಹುದು. ಇಂಥ ಸಂದರ್ಭದಲ್ಲಿ ಇಬ್ಬರ ಫಲಿತಾಂಶದ ಸಮಯವನ್ನ ಹೋಲಿಸೋದೇ ತಪ್ಪು. ನಿಮ್ಮ ಪ್ರಯಾಣ ನಿಮ್ಮದೇ, ಬೇರೆಯವರ ಪ್ರಯಾಣ ಬೇರೆಯವರದ್ದೇ. ಇಬ್ಬರ ದಾರಿಯ ಉದ್ದ, ಅಡೆತಡೆಗಳು ಎಲ್ಲವೂ ಬೇರೆ ಬೇರೆ. ಇಲ್ಲಿ ಒಂದು ಪ್ರಮುಖ ಸತ್ಯ ನಾವು ಒಪ್ಕೊಳ್ಬೇಕು. ಹೋಲಿಕೆ ಅನ್ನೋದೇ ಸಂತೋಷದ ಅತಿದೊಡ್ಡ ಶತ್ರು. ಬೇರೆಯವರ ಯಶಸ್ಸನ್ನ ನೋಡಿ ನಮ್ಮ ಸ್ವಂತ ಪ್ರಯಾಣವನ್ನ ಅಳೆಯೋದ್ರಿಂದ ನಮಗೆ ಸಿಗೋದು ಬರೀ ದುಃಖ, ಹತಾಶೆ. ಪ್ರತಿಯೊಬ್ಬ ಮನುಷ್ಯನ ಜೀವನದ ಸ್ಕ್ರಿಪ್ಟ್ ಬೇರೆ ಬೇರೆ ಇರುತ್ತೆ. ಒಬ್ಬ ವಿದ್ಯಾರ್ಥಿಗೆ 20ನೇ ವಯಸ್ಸಿಗೆ ಯಶಸ್ಸು ಸಿಗ್ಬಹುದು, ಇನ್ನೊಬ್ರಿಗೆ 40ನೇ ವಯಸ್ಸಿಗೆ ಸಿಗ್ಬಹುದು. ಆದ್ರೆ ಎಷ್ಟು ವಯಸ್ಸಿಗೆ ಸಿಕ್ಕಿತು ಅನ್ನೋದಕ್ಕಿಂತ ಎಷ್ಟು ಗಟ್ಟಿಯಾಗಿ, ಎಷ್ಟು ದೀರ್ಘಕಾಲ ಉಳಿಯುತ್ತೆ ಅನ್ನೋದೇ ಮುಖ್ಯ. ಈಗ ನಾವು ಇನ್ನೊಂದು ಪ್ರಶ್ನೆಗೆ ಬರೋಣ. ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ವಿಶ್ವಾಸ ಅಥವಾ ಶ್ರದ್ಧೆ ಅನ್ನೋದು ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೆ? ಶ್ರದ್ಧೆಯಿಲ್ಲದ ಪ್ರಯತ್ನ ಆತ್ಮ ಇಲ್ಲದ ದೇಹ ಇದ್ದ ಹಾಗೆ. ಎಷ್ಟೋ ಜನ ದೇಹದಿಂದ ಶ್ರಮಪಡ್ತಾರೆ, ಆದ್ರೆ ಮನಸ್ಸಿನಲ್ಲಿ ಶ್ರದ್ಧೆ ಇರಲ್ಲ. ಇಂಥ ಪ್ರಯತ್ನ ಫಲ ಕೊಡಕ್ಕೆ ಬಹಳ ತಡ ಆಗುತ್ತೆ, ಕೆಲವೊಮ್ಮೆ ಫಲಾನೇ ಕೊಡಲ್ಲ. ಶ್ರದ್ಧೆ ಅನ್ನೋದು ಬರೀ ಒಂದು ಭಾವನೆಯಲ್ಲ, ಅದೊಂದು ನಿರ್ಧಾರ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನಾನು ಇವತ್ತು ನಂಬ್ತೀನಿ ಅಂತ ಮನಸ್ಸಿಗೆ ಹೇಳ್ಕೊಳ್ಳೋ ಒಂದು ಪ್ರಜ್ಞಾಪೂರ್ವಕ ನಿರ್ಧಾರ. ಫಲಿತಾಂಶ ಕಾಣದೇ ಇದ್ದಾಗ ಈ ನಿರ್ಧಾರ ತಗೊಳ್ಳೋದು ಸುಲಭ ಅಲ್ಲ. ಆದ್ರೆ ಇಲ್ಲೇ ನಿಜವಾದ ಪರೀಕ್ಷೆ ಇರೋದು. ಒಂದು ಸುಂದರ ಮಾತಿದೆ, ಕತ್ತಲೆ ಅತೀ ಗಾಢವಾಗಿರೋದು ಬೆಳಕು ಬರೋಕೆ ಸ್ವಲ್ಪ ಮೊದಲೇ. ಎಷ್ಟೋ ಜನ ಗುರಿಯ ತೀರಾ ಹತ್ರ ಬಂದಾಗ್ಲೇ ಅತ್ಯಂತ ಕಷ್ಟದ ಕ್ಷಣಗಳನ್ನ ಎದುರಿಸ್ತಾರೆ. ಅದೇ ಕ್ಷಣದಲ್ಲಿ ಬಿಟ್ಬಿಟ್ರೆ ಗುರಿ ಕೈತಪ್ಪುತ್ತೆ. ಸೋಲಿನ ಭಯ ಅನ್ನೋದು ಮನುಷ್ಯನ ಅತೀ ದೊಡ್ಡ ಶತ್ರು. ಈ ಭಯ ನಮ್ಮನ್ನ ಮುಂದೆ ಹೆಜ್ಜೆ ಇಡದಂತೆ ತಡೀತಾ ಇರುತ್ತೆ. ಆದ್ರೆ ಸ್ನೇಹಿತರೆ, ಸೋಲು ಅನ್ನೋದು ಶಾಶ್ವತ ಸ್ಥಿತಿ ಅಲ್ಲ, ಅದೊಂದು ತಾತ್ಕಾಲಿಕ ಫಲಿತಾಂಶ ಮಾತ್ರ. ಪ್ರತಿ ಸೋಲಲ್ಲೂ ಒಂದು ಪಾಠ ಅಡಗಿರುತ್ತೆ. ಆ ಪಾಠವನ್ನ ಕಲಿತು ಮುಂದೆ ಹೋದವರೇ ಕೊನೆಗೆ ಗೆಲ್ಲೋದು. ಆದ್ರೆ ಸೋಲಿಗೆ ಹೆದರಿ ಪ್ರಯತ್ನವನ್ನೇ ನಿಲ್ಲಿಸ್ಬಿಟ್ರೆ ಆ ಸೋಲು ಶಾಶ್ವತ ಆಗ್ಬಿಡುತ್ತೆ. ಇಲ್ಲಿನ್ನೊಂದು ಮುಖ್ಯ ವಿಷಯ ಗಮನಿಸ್ಬೇಕು. ಫಲ ತಡವಾಗೋದಿಕ್ಕೆ ಕೆಲವೊಮ್ಮೆ ನಮ್ಮ ಒಳಗಿನ ಅಡೆತಡೆಗಳೂ ಕಾರಣ ಆಗಿರುತ್ತವೆ. ನಮ್ಮ ಅಹಂಕಾರ, ನಮ್ಮ ಹಳೆಯ ಮಾನಸಿಕ ಗಾಯಗಳು, ನಮ್ಮ ಭಯ, ನಮ್ಮ ಆತ್ಮವಿಶ್ವಾಸದ ಕೊರತೆ ಇವೆಲ್ಲ ನಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು. ಎಷ್ಟೋ ಸಲ ಹೊರಗಿನ ಪರಿಸ್ಥಿತಿಗಿಂತ ಒಳಗಿನ ಈ ಅಡೆತಡೆಗಳೇ ಹೆಚ್ಚು ಶಕ್ತಿಶಾಲಿಯಾಗಿ ನಮ್ಮನ್ನ ಹಿಂದಕ್ಕೆ ಎಳೀತಾ ಇರುತ್ತವೆ. ಇವನ್ನ ಗುರುತಿಸಿ ಸರಿಪಡಿಸಿಕೊಳ್ಳೋದು ಕೂಡ ಆ 5 ವರ್ಷಗಳ ಪ್ರಕ್ರಿಯೆಯ ಒಂದು ಭಾಗ. ಇನ್ನೊಂದು ಪ್ರಮುಖ ಸತ್ಯ ಏನಂದ್ರೆ, ದೇವ್ರು ನಮಗೆ ಫಲ ಕೊಡೋ ಮೊದಲು ನಮ್ಮನ್ನ ಆ ಫಲಕ್ಕೆ ಸಿದ್ಧಗೊಳಿಸ್ತಾನೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇದ್ದಕ್ಕಿದ್ಹಾಗೆ ದೊಡ್ಡ ಯಶಸ್ಸು ಸಿಕ್ಬಿಟ್ರೆ ಆ ಯಶಸ್ಸನ್ನ ನಿಭಾಯಿಸೋ ಶಕ್ತಿ ಅವನಿಗಿರಲ್ಲ. ಎಷ್ಟೋ ಜನ ಇದ್ದಕ್ಕಿದ್ಹಾಗೆ ಶ್ರೀಮಂತರಾದಾಗ, ಇದ್ದಕ್ಕಿದ್ಹಾಗೆ ಪ್ರಸಿದ್ಧರಾದಾಗ ಆ ಯಶಸ್ಸನ್ನ ನಿಭಾಯಿಸೋಕಾಗದೆ ಜೀವನವೇ ಹಾಳಾಗ್ಬಿಡುತ್ತೆ. ಆದ್ರೆ ಯಾರ ಯಶಸ್ಸು ನಿಧಾನವಾಗಿ, ಹಂತ ಹಂತವಾಗಿ ಬರುತ್ತೋ ಅವರಿಗೆ ಆ ಯಶಸ್ಸಿನ ಜೊತೆಗೆ ಅದನ್ನ ನಿಭಾಯಿಸೋ ಪ್ರಬುದ್ಧತೆ ಕೂಡ ಬೆಳೀತಾ ಬರುತ್ತೆ. ಹೀಗಾಗಿ ಆ 5 ವರ್ಷಗಳ ವಿಳಂಬ ನಿಜವಾಗ್ಲೂ ಒಂದು ಶಾಪ ಅಲ್ಲ, ಅದೊಂದು ವರ. ಇಷ್ಟೆಲ್ಲ ಮಾತಾಡಿದ ಮೇಲೆ ಈಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಇಂಥ ಸಂದರ್ಭದಲ್ಲಿ, ಇಂಥ ಗೊಂದಲದಲ್ಲಿ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ? ಮಹಾಭಾರತದ ಕಥೆಗಳಲ್ಲಿ, ಗೀತೋಪದೇಶದಲ್ಲಿ ಇಂಥ ಪರಿಸ್ಥಿತಿಗೆ ಪರಿಹಾರ ಇದೆಯಾ? ಇದೇ ಸ್ನೇಹಿತರೆ, ಖಂಡಿತ ಇದೆ. ನಾವು ಒಂದು ಪುರಾಣದ ಸುಂದರ ಕಥೆಗೆ ಬರೋಣ. ಇದು ಪಾಂಡವರ ವನವಾಸ ಕಾಲದ ಒಂದು ಘಟನೆ. ಪಾಂಡವರು 13 ವರ್ಷಗಳ ಕಾಲ ಕಾಡಿನಲ್ಲಿ ಅಜ್ಞಾತವಾಸದಲ್ಲಿ ಕಳಿಬೇಕಾಡಿ ಬಂತು. ಅವರು ಧರ್ಮದ ಮಾರ್ಗದಲ್ಲೇ ನಡೆದಿದ್ರೂ ಅವರಿಗೆ ರಾಜ್ಯ ಇರಲಿಲ್ಲ, ಸಂಪತ್ತಿರಲಿಲ್ಲ, ಗೌರವ ಇರಲಿಲ್ಲ. ಪ್ರತಿದಿನ ಕಷ್ಟ, ಪ್ರತಿದಿನ ಅವಮಾನ. ಯುಧಿಷ್ಠಿರನಿಗೊಮ್ಮೆ ಮನಸ್ಸಿನಲ್ಲಿ ಗಾಢವಾದ ಪ್ರಶ್ನೆ ಎದ್ದಿತು. ನಾವು ಧರ್ಮದ ಮಾರ್ಗದಲ್ಲಿ ನಡೆದಿದ್ದೀವಿ, ಸತ್ಯದ ಮಾರ್ಗದಲ್ಲಿ ನಡೆದಿದ್ದೀವಿ, ಆದರೂ ನಮಗಿಷ್ಟೊಂದು ಕಷ್ಟ ಯಾಕೆ?
ದುರ್ಯೋಧನ ಅಧರ್ಮದ ಮಾರ್ಗದಲ್ಲಿ ನಡೆದಿದ್ರೂ ಅವನಿಗೆ ಇಡೀ ರಾಜ್ಯ, ಸಂಪತ್ತು, ಸುಖ ಎಲ್ಲ ಇದೆಯಲ್ಲ? ಈ ಪ್ರಶ್ನೆ ಯುಧಿಷ್ಠಿರನ ಮನಸ್ಸನ್ನ ಬಹಳ ಕಾಡ್ತಾ ಇತ್ತು. ಒಂದು ದಿನ ಅವನು ಈ ಪ್ರಶ್ನೆಯನ್ನ ಶ್ರೀಕೃಷ್ಣನ ಮುಂದೆ ಇಟ್ಟ. ಶ್ರೀಕೃಷ್ಣ ನಗತಾ ಹೇಳಿದ, ಯುಧಿಷ್ಠಿರ, ನೀನು ಬೀಜ ಬಿತ್ತಿ ಕೂಡ್ಲೇ ಮರ ಬೇಕು ಅಂತ ಬಯಸ್ತಿದ್ಯಾ. ಆದರೆ ಪ್ರಕೃತಿಗೆ ತನ್ನದೇ ಆದ ನಿಯಮ ಇದೆ. ನಿನ್ನ ಧರ್ಮ ಎಷ್ಟು ಗಟ್ಟಿಯಾಗಿದೆ ಅಂತ ಪರೀಕ್ಷಿಸೋಕೆ ಈ ಕಷ್ಟಗಳು ಬಂದಿವೆ. ಚಿನ್ನವನ್ನ ಬೆಂಕಿಯಲ್ಲಿ ಕಾಯಿಸಿದಷ್ಟು ಅದು ಶುದ್ಧವಾಗತ್ತೆ. ಈ 13 ವರ್ಷಗಳ ಕಷ್ಟ ನಿನ್ನ ಧರ್ಮವನ್ನ, ನಿನ್ನ ಸಹೋದರರ ಧರ್ಮವನ್ನ ಬೆಂಕಿಯಲ್ಲಿ ಕಾಯಿಸಿ ಶುದ್ಧ ಮಾಡ್ತಾ ಇದೆ. ಶ್ರೀಕೃಷ್ಣ ಮುಂದುವರೆದು ಹೇಳಿದ, ದುರ್ಯೋಧನನ ಸುಖ ಶಾಶ್ವತ ಅಲ್ಲ ಯುಧಿಷ್ಠಿರ. ಅವನ ಸುಖ ಮರುಭೂಮಿಯಲ್ಲಿ ಕಾಣುವ ಮರೀಚಿಕೆಯ ಹಾಗೆ. ದೂರದಿಂದ ನೋಡಿದಾಗ ನೀರಿನ ಹಾಗೆ ಕಾಣುತ್ತೆ, ಆದ್ರೆ ಹತ್ತಿರ ಹೋದಾಗ ಏನೂ ಇಲ್ಲ. ಅವನ ಅಧರ್ಮದ ಕೂಡುಬಡ್ಡಿ ಅಥವಾ ಚಕ್ರಬಡ್ಡಿ ಬೆಳೀತಾ ಇದೆ. ಒಂದು ದಿನ ಆ ಸಂಪೂರ್ಣ ಸಾಲ ಒಟ್ಟಿಗೆ ತೀರಿಸಬೇಕಾಗತ್ತೆ. ಆದ್ರೆ ನಿನ್ನ ಧರ್ಮದ ಫಲ ಕೂಡ ಕೂಡುಬಡ್ಡಿಯಲ್ಲಿ ಬೆಳೀತಾ ಇದೆ. ಆ ಫಲ ಕೂಡ ಒಂದು ದಿನ ಸಂಪೂರ್ಣವಾಗಿ ನಿನಗೆ ಸಿಗತ್ತೆ. ಆದ್ರೆ ಈ ಎರಡೂ ಪ್ರಕ್ರಿಯೆಗಳಿಗೂ ಕಾಲ ಬೇಕು. ಈ ಮಾತು ಕೇಳಿ ಯುಧಿಷ್ಠಿರನ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಕಿತು. ಆದರೂ ಸಂಪೂರ್ಣ ಸಮಾಧಾನ ಆಗ್ಲಿಲ್ಲ. ಆಗ ಶ್ರೀಕೃಷ್ಣ ಒಂದು ಇನ್ನೂ ಆಳವಾದ ಮಾತು ಹೇಳಿದ. ಯುಧಿಷ್ಠಿರ, ನೀನೀಗ ಕಳೆದುಕೊಳ್ತಿರೋದನ್ನ ಮಾತ್ರ ನೋಡ್ತಿದ್ಯಾ, ರಾಜ್ಯ, ಸಂಪತ್ತು, ಸುಖ. ಆದ್ರೆ ಈ ವನವಾಸದಲ್ಲಿ ನೀನು ಪಡೀತಾ ಇರೋದನ್ನ ನೋಡ್ತಿಲ್ಲ. ಸಹನೆ, ಅನುಭವ, ಪ್ರಬುದ್ಧತೆ, ಸಂಬಂಧಗಳು, ಆಳವಾದ ಜ್ಞಾನ ಇವೆಲ್ಲ ನಮಗೆ ಆ ವಿಳಂಬದ ಸಮಯದಲ್ಲಿ ಸಿಗ್ತಾ ಇರುತ್ತವೆ. ಯುಧಿಷ್ಠಿರ ಮತ್ತೆ ಕೇಳಿದ, ಕೃಷ್ಣ, ಈ ಕಾಲ ಎಷ್ಟು ದಿನ ಮುಂದುವರಿಯುತ್ತೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ನಾವು ಎಷ್ಟು ದಿನ ಕಾಯಬೇಕು? ಈ ಪ್ರಶ್ನೆಗೆ ಶ್ರೀಕೃಷ್ಣ ಒಂದು ಸುಂದರ ಉಪಮೆಯ ಮೂಲಕ ಉತ್ತರಿಸಿದ. ಅವನು ಹೇಳಿದ, ಯುಧಿಷ್ಠಿರ, ಕಾಲಚಕ್ರ ಅನ್ನೋದನ್ನ ಒಂದು ದೊಡ್ಡ ಚಕ್ರದ ಹಾಗೆ ಆಲೋಚಿಸು. ಆ ಚಕ್ರದ ಒಂದು ಭಾಗ ಮೇಲಕ್ಕಿದ್ರೆ ಇನ್ನೊಂದು ಭಾಗ ಕೆಳಗಿರುತ್ತೆ. ಚಕ್ರ ತಿರುಗ್ತಾ ಇರುತ್ತೆ, ಯಾವಾಗ್ಲೂ ಚಲಿಸ್ತಾ ಇರುತ್ತೆ. ಈಗ ನೀನು ಕೆಳಗಿನ ಭಾಗದಲ್ಲಿ ಇದ್ದೀಯಾ ಅಂತ ಅಂದ್ರೆ ಚಕ್ರ ತಿರುಗ್ತಾ ಇರೋವರೆಗೂ ಒಂದು ದಿನ ನೀನು ಮೇಲಕ್ಕೆ ಬರ್ತೀಯಾ ಅನ್ನೋದು ಖಚಿತ. ಆದ್ರೆ ಚಕ್ರ ಎಷ್ಟು ವೇಗದಲ್ಲಿ ತಿರುಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಅದು ಕರ್ಮದ, ಧರ್ಮದ ಮತ್ತು ಪ್ರಕೃತಿಯ ಒಟ್ಟಾರೆ ನಿಯಮಗಳ ಪ್ರಕಾರ ನಡೀತಾ ಇರುತ್ತೆ. ಈ ಮಾತನ್ನ ಇನ್ನಷ್ಟು ಸ್ಪಷ್ಟಪಡಿಸೋಕೆ ಶ್ರೀಕೃಷ್ಣ ಇನ್ನೊಂದು ಉದಾಹರಣೆ ಕೊಟ್ಟ. ರೈತ ಬೇಸಾಯ ಮಾಡುವಾಗ ಅವನು ಬಿತ್ತನೆಯ ಸಮಯ, ನೀರಿನ ಪ್ರಮಾಣ, ಗೊಬ್ಬರ ಇವನ್ನೆಲ್ಲ ನಿಯಂತ್ರಿಸಬಹುದು. ಆದ್ರೆ ಬೀಜ ಒಳಗೊಳಗೆ ಎಷ್ಟು ವೇಗದಲ್ಲಿ ಬೆಳೀತಿದೆ ಅನ್ನೋದನ್ನ ಅವನು ನಿಯಂತ್ರಿಸೋಕ್ಕಾಗಲ್ಲ. ಅದು ಪ್ರಕೃತಿಯ ಕೈಯಲ್ಲಿದೆ. ಅದೇ ರೀತಿ ನಿನ್ನ ಪ್ರಯತ್ನ, ನಿನ್ನ ಧರ್ಮ, ನಿನ್ನ ಪ್ರಾಮಾಣಿಕತೆ ಇವೆಲ್ಲ ನಿನ್ನ ಕೈಯಲ್ಲಿದೆ. ಆದ್ರೆ ಫಲ ಯಾವಾಗ ಬರುತ್ತೆ ಅನ್ನೋದು ಪ್ರಕೃತಿಯ, ಕಾಲದ ಕೈಯಲ್ಲಿದೆ. ನೀನು ನಿನ್ನ ಭಾಗವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇರು, ಉಳಿದದ್ದನ್ನ ಪ್ರಕೃತಿಗೆ ಬಿಟ್ಬಿಡು. ಇಲ್ಲಿ ಶ್ರೀಕೃಷ್ಣ ಇನ್ನೊಂದು ಮಹತ್ವದ ವಿಷಯ ಹೇಳಿದ. ಆದ್ರೆ ಒಂದು ವಿಷಯ ನೆನಪಿಡು ಯುಧಿಷ್ಠಿರ, ಈ ಕಾಲ ಸುಮ್ಮನೆ ಕಳೀಬಾರ್ದು. ಈ ಸಮಯದಲ್ಲಿ ನೀನು ನಿನ್ನನ್ನ ಇನ್ನಷ್ಟು ಸಿದ್ಧಗೊಳಿಸಿಕೊಳ್ಬೇಕು. ಈ 13 ವರ್ಷಗಳಲ್ಲಿ ನೀನು ಬರೀ ಕಾಯ್ದೇ ಇರಬೇಡ. ನಿನ್ನ ಸಹೋದರರಿಗೆ ಶಸ್ತ್ರವಿದ್ಯೆ ಕಲಿಸು, ಋಷಿಗಳಿಂದ ಜ್ಞಾನ ಪಡ್ಕೋ, ಬೇರೆ ಬೇರೆ ರಾಜರುಗಳ ಜೊತೆ ಸಂಬಂಧ ಬೆಳೆಸು. ಈ ರೀತಿ ಸಿದ್ಧಗೊಂಡ ವ್ಯಕ್ತಿಗೆ ಮಾತ್ರ ಫಲ ಬಂದಾಗ ಅದನ್ನ ಸರಿಯಾಗಿ ಬಳಸೋ ಶಕ್ತಿ ಇರುತ್ತೆ. ಈ ಮಾತು ನಮಗೆ ಇಂದಿಗೂ ಬಹಳ ಮುಖ್ಯವಾದ ಪಾಠ ಕಲಿಸುತ್ತೆ. ಫಲ ತಡವಾದಾಗ ಸುಮ್ಮನೆ ಕೂಟು ಕಾಯೋದಲ್ಲ, ಆ ಸಮಯವನ್ನ ನಮ್ಮನ್ನ ಇನ್ನಷ್ಟು ಬಲಗೊಳಿಸಿಕೊಳ್ಳೋಕೆ ಬಳಸಬೇಕು. ಹೊಸ ಕೌಶಲಗಳನ್ನ ಕಲಿಯೋದು, ಹೊಸ ಜ್ಞಾನ ಪಡ್ಕೊಳ್ಳೋದು, ಒಳ್ಳೆಯ ಸಂಬಂಧಗಳನ್ನ ಬೆಳೆಸಿಕೊಳ್ಳೋದು ಇವೆಲ್ಲ ಆ ಕಾಯುವಿಕೆಯ ಸಮಯವನ್ನ ಸಾರ್ಥಕಗೊಳಿಸುತ್ತವೆ. ಶ್ರೀಕೃಷ್ಣನ ಈ ಬೋಧನೆ ಪಾಂಡವರಿಗೆ ಎಷ್ಟು ಶಕ್ತಿ ಕೊಟ್ಟಿತು ಅಂದ್ರೆ ಅವರು ಆ 13 ವರ್ಷಗಳನ್ನ ಸಂಪೂರ್ಣವಾಗಿ ಸದುಪಯೋಗ ಮಾಡಿಕೊಂಡ್ರು ಮತ್ತು ಕೊನೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದೇ ಗೆದ್ರು. ಶ್ರೀಕೃಷ್ಣ ಮುಂದುವರೆದು ಹೇಳಿದ ಮಾತು ಇನ್ನೂ ಆಳವಾಗಿತ್ತು. ಯುಧಿಷ್ಠಿರ, ಜೀವನದಲ್ಲಿ ಹೊರಗಿನ ಪರಿಸ್ಥಿತಿಗಳು ಎಂದೂ ನಮ್ಮ ಸಂಪೂರ್ಣ ನಿಯಂತ್ರಣದಲ್ಲಿರೋಲ್ಲ. ಆದರೆ ಒಂದು ವಿಷಯ ಮಾತ್ರ ಸಂಪೂರ್ಣ ನಮ್ಮ ನಿಯಂತ್ರಣದಲ್ಲಿರುತ್ತೆ. ಅದೇ ನಮ್ಮ ಆಂತರಿಕ ಸ್ಥಿತಿ, ನಮ್ಮ ಮನಸ್ಥಿತಿ. ಹೊರಗೆ ಎಷ್ಟೇ ಬಿರುಗಾಳಿ ಬೀಸಿದ್ರೂ ಒಳಗೆ ಶಾಂತಿಯನ್ನ ಕಾಪಾಡಿಕೊಳ್ಳೋ ಶಕ್ತಿ ಪಡೆದವನೇ ನಿಜವಾದ ಯೋಗಿ. ಈ ಮಾತಿಗೆ ಪೂರಕವಾಗಿ ಶ್ರೀಕೃಷ್ಣ ಸಮುದ್ರದ ಉದಾಹರಣೆ ಕೊಟ್ಟ. ಸಮುದ್ರದ ಮೇಲ್ಮೈಯಲ್ಲಿ ಎಷ್ಟೇ ದೊಡ್ಡ ಅಲೆಗಳು ಎದ್ದರೂ ಅದರ ಆಳದಲ್ಲಿ ಸಂಪೂರ್ಣ ಶಾಂತಿಯಿರುತ್ತೆ. ನೀನೂ ಕೂಡ ಆ ಸಮುದ್ರದ ಆಳದ ಹಾಗೆ ಆಗ್ಬೇಕು. ಹೊರಗಿನ ಪರಿಸ್ಥಿತಿಗಳ ಅಲೆಗಳು ಎಷ್ಟೇ ಇದ್ರೂ
ನಿನ್ನ ಒಳಗಿನ ಶಾಂತಿ ಕದಲಬಾರದು. ಇದನ್ನ ಇನ್ನಷ್ಟು ವಿವರಿಸೋಕೆ ಶ್ರೀಕೃಷ್ಣ ಒಂದು ಸಣ್ಣ ಪ್ರಸಂಗ ಹೇಳಿದ. ಒಮ್ಮೆ ಒಬ್ಬ ರಾಜ ತನ್ನ ಆಸ್ಥಾನದ ಕಲಾವಿದರಿಗೆ ಶಾಂತಿ ಎಂದರೇನು ಅಂತ ಚಿತ್ರ ಬರೆಯಿರಿ ಅಂತ ಸ್ಪರ್ಧೆ ಇಟ್ಟ. ಎಷ್ಟೋ ಕಲಾವಿದರು ಪ್ರಶಾಂತವಾದ ಸರೋವರ, ಶಾಂತವಾದ ಆಕಾಶ, ನಿಶ್ಶಬ್ದ ಕಾಡುಗಳ ಚಿತ್ರ ಬರೆದರು. ಆದರೆ ಒಬ್ಬ ಕಲಾವಿದ ಬೇರೆದೇ ಚಿತ್ರ ಬರೆದ. ಒಂದು ಭಯಾನಕ ಜಲಪಾತ, ಗುಡುಗು, ಮಿಂಚು, ಬಿರುಗಾಳಿ. ಆದರೆ ಆ ಜಲಪಾತದ ಪಕ್ಕದ ಒಂದು ಬಂಡೆಯ ಸಂಧಿಯಲ್ಲಿ ಒಂದು ಸಣ್ಣ ಪಕ್ಷಿ ತನ್ನ ಗೂಡಲ್ಲಿ ಶಾಂತವಾಗಿ ಕುಳಿತು ಮಲಗಿ ನಿದ್ದೆ ಮಾಡ್ತಿತ್ತು. ರಾಜ ಈ ಚಿತ್ರ ನೋಡಿ ಬೆರಗಾದ. ಇದೇ ನಿಜವಾದ ಶಾಂತಿ. ಸುತ್ತಲೂ ಎಷ್ಟೇ ಗೊಂದಲ, ಕಷ್ಟ ಇದ್ರೂ ಒಳಗೆ ಶಾಂತಿಯನ್ನ ಕಾಪಾಡಿಕೊಳ್ಳೋದೇ ನಿಜವಾದ ಶಾಂತಿ. ಶ್ರೀಕೃಷ್ಣ ಹೇಳಿದ, ಯುಧಿಷ್ಠಿರ, ನೀನು ಆ ಪಕ್ಷಿಯ ಹಾಗಾಗು. ಸುತ್ತಲೂ ಎಷ್ಟೇ ಕಷ್ಟ, ಅವಮಾನ, ವಿಳಂಬ ಇದ್ರೂ ನಿನ್ನ ಒಳಗಿನ ಧರ್ಮದ ಗೂಡಲ್ಲಿ ಶಾಂತಿಯಿಂದ ಇರು. ಈ ಶಾಂತಿಯೇ ನಿನಗೆ ಮುಂದಿನ ಯುದ್ಧವನ್ನ ಗೆಲ್ಲೋ ಶಕ್ತಿ ಕೊಡುತ್ತೆ. ಇಲ್ಲಿ ಶ್ರೀಕೃಷ್ಣ ಇನ್ನೊಂದು ಪ್ರಮುಖ ಸತ್ಯ ಹೇಳಿದ. ಫಲ ತಡವಾಗಿ ಬರಬಹುದು, ಆದರೆ ಪ್ರಾಮಾಣಿಕ ಪ್ರಯತ್ನ, ಒಳಗಿನ ಶಾಂತಿ ಮತ್ತು ಅಚಲ ಶ್ರದ್ಧೆ ಇದ್ರೆ ಫಲ ಖಂಡಿತ ಬರುತ್ತೆ, ಅದು ಅತ್ಯಂತ ಶ್ರೇಷ್ಠ ರೂಪದಲ್ಲಿ. ಈ ಬೋಧನೆಯ ಪ್ರಭಾವ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ, ಪಾಂಡವರು 13 ವರ್ಷಗಳ ಕಷ್ಟದ ನಂತರವೂ ತಮ್ಮ ಧರ್ಮ ಬಿಡ್ಲಿಲ್ಲ, ತಮ್ಮ ಆಂತರಿಕ ಶಾಂತಿ ಕಳ್ಕೊಳ್ಳಿಲ್ಲ. ಕೊನೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದು ಧರ್ಮದ ರಾಜ್ಯ ಸ್ಥಾಪಿಸಿದರು. ಈ ಕಥೆ ನಮಗೆ ಕಲಿಸೋ ಪಾಠ ಸ್ಪಷ್ಟ. ಫಲ ತಡವಾಗಬಹುದು, ಆದರೆ ಪ್ರಾಮಾಣಿಕ ಪ್ರಯತ್ನ, ಒಳಗಿನ ಶಾಂತಿ ಮತ್ತು ಅಚಲ ಶ್ರದ್ಧೆ ಇದ್ರೆ ಫಲ ಖಂಡಿತ ಬರುತ್ತೆ, ಅದು ಅತ್ಯಂತ ಶ್ರೇಷ್ಠ ರೂಪದಲ್ಲಿ. ನಾವು ಕಲಿತ ಎಲ್ಲಾ ಜ್ಞಾನವನ್ನ ಒಟ್ಟುಗೂಡಿಸಿ ನಮ್ಮ ಸ್ವಂತ ಜೀವನಕ್ಕೆ ಅನ್ವಯಿಸ್ಕೊಳ್ಳೋಣ. ನೀವೀಗ 5 ವರ್ಷಗಳಿಂದ ಕಷ್ಟಪಡ್ತಾ ಇದ್ದೀರಾ. ಫಲ ಇನ್ನೂ ಕಾಣ್ತಿಲ್ವಾ? ನೆನಪಿಡಿ, ಬಾಂಬೂ ಮರದ ಆ ಬೇರುಗಳು ನಿಮ್ಮ ಒಳಗೆ ಈಗಲೂ ಬೆಳೀತಾ ಇದೆ. ಪಾಂಡವರ ಹಾಗೆ ನೀವು ಕೂಡ ಈ ಕಷ್ಟದ ಕಾಲದಲ್ಲಿ ಎಷ್ಟೋ ಅನುಭವ, ಎಷ್ಟೋ ಜ್ಞಾನ, ಎಷ್ಟೋ ಪ್ರಬುದ್ಧತೆ ಪಡ್ಕೊಳ್ತಾ ಇದ್ದೀರಿ. ಈ ಪ್ರಕ್ರಿಯೆ ನಿಮ್ಗೆ ಕಾಣ್ತಿಲ್ಲ ಅಷ್ಟೇ, ಆದ್ರೆ ಅದು ನಡೀತಾ ಇದೆ ಅನ್ನೋದು ಸತ್ಯ. ಇಂದಿನ ಈ ಜಗತ್ತಿನಲ್ಲಿ ಎಲ್ಲರೂ ಫಾಸ್ಟ್ ರಿಸಲ್ಟ್ ಬಯಸ್ತಾರೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರೂ ತಮ್ಮ ಯಶಸ್ಸಿನ ಹೈಲೈಟ್ಸ್ ಮಾತ್ರ ತೋರಿಸ್ತಾರೆ. ಅವರ ಹಿಂದಿನ ಸಂಘರ್ಷ, ಅವರ ಕಷ್ಟದ ವರ್ಷಗಳ ಬಗ್ಗೆ ಯಾರೂ ಮಾತಾಡಲ್ಲ. ಇದರಿಂದ ನಮಗೆ ಒಂದು ತಪ್ಪು ಕಲ್ಪನೆ ಬಂದ್ಬಿಡುತ್ತೆ. ಎಲ್ಲರೂ ಬೇಗ ಯಶಸ್ಸು ಪಡೀತಿದ್ದಾರೆ, ನಾನೊಬ್ಬನೇ ಹಿಂದೆ ಇದ್ದೀನಿ ಅಂತ. ಆದ್ರೆ ಇದು ಸತ್ಯ ಅಲ್ಲ. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆಯೂ ವರ್ಷಗಟ್ಟಲೆ ಕಷ್ಟ, ಸೋಲು, ಹತಾಶೆಯ ಕಥೆ ಇರುತ್ತೆ. ಅವರೂ ಕೂಡ ನಿಮ್ಮ ಹಾಗೆ ಒಂದು ಕಾಲದಲ್ಲಿ ನನಗ್ಯಾಕೆ ಫಲ ಸಿಗ್ತಿಲ್ಲ ಅಂತ ಪ್ರಶ್ನೆ ಕೇಳಿಕೊಂಡಿದ್ದಾರೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರ ತಗೊಳ್ಳಿ. ಇಂದಿನಿಂದ ನಾನು ಫಲದ ಮೇಲಲ್ಲ, ಪ್ರಕ್ರಿಯೆಯ ಮೇಲೆ ಗಮನ ಕೊಡ್ತೀನಿ. ಪ್ರತಿದಿನ ನಾನು ಮಾಡೋ ಕೆಲಸವನ್ನ ಪ್ರಾಮಾಣಿಕವಾಗಿ, ಪ್ರೀತಿಯಿಂದ ಮಾಡ್ತೀನಿ. ಫಲ ಯಾವಾಗ ಬರುತ್ತೋ ಅದನ್ನ ಕಾಲಕ್ಕೆ, ಪ್ರಕೃತಿಗೆ, ದೇವರಿಗೆ ಬಿಟ್ಬಿಡ್ತೀನಿ. ನನ್ನ ಒಳಗಿನ ಶಾಂತಿಯನ್ನ ಯಾವ ಪರಿಸ್ಥಿತಿಯೂ ಕದಡೋಕೆ ಬಿಡಲ್ಲ. ಈ ನಿರ್ಧಾರವೇ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸೋ ಶಕ್ತಿ ಹೊಂದಿದೆ. ಇನ್ನೊಂದು ಮುಖ್ಯ ವಿಷಯ, ಈ 5 ವರ್ಷಗಳ ಪ್ರಯಾಣದಲ್ಲಿ ನೀವು ನಿಮ್ಮ ಜೊತೆಗಾರರನ್ನ, ನಿಮ್ಮ ಪ್ರೀತಿಪಾತ್ರರನ್ನ ಮರಿಬೇಡಿ. ಪಾಂಡವರು ಒಂಟಿಯಾಗಿ ಆ ಕಷ್ಟ ಎದುರಿಸಲಿಲ್ಲ, ಒಟ್ಟಿಗೆ ಎದುರಿಸಿದರು. ದ್ರೌಪದಿ, ಸಹೋದರರು ಎಲ್ಲರೂ ಒಂದಾಗಿ ಆ ಕಷ್ಟದ ಕಾಲವನ್ನ ದಾಟಿದರು. ನಿಮ್ಮ ಜೀವನದಲ್ಲೂ ಕೂಡ ನಿಮ್ಮನ್ನ ಬೆಂಬಲಿಸೋ ಜನರ ಜೊತೆ ಒಡನಾಟ ಇಟ್ಕೊಳ್ಳಿ. ಅವರ ಪ್ರೋತ್ಸಾಹ, ಅವರ ಸಾಂತ್ವನ ನಿಮಗೆ ಈ ಕಷ್ಟದ ಸಮಯದಲ್ಲಿ ಬಹಳ ಶಕ್ತಿ ಕೊಡುತ್ತೆ. ಇನ್ನೊಂದು ಸಂಗತಿ ನೆನ್ಬಿಡಿ, ಪ್ರತಿದಿನ ಬೆಳಗ್ಗೆ ಎದ್ದಾಗ ಪ್ರಪಂಚದ ಪ್ರತಿ ಸಣ್ಣ ಸಣ್ಣ ಆಶೀರ್ವಾದಗಳಿಗೂ ಕೃತಜ್ಞತೆ ಸಲ್ಲಿಸಿ. ಆರೋಗ್ಯ, ಕುಟುಂಬ, ಸ್ನೇಹಿತರು, ಒಂದು ಸೂರು, ಒಂದು ಹೊತ್ತಿನ ಊಟ, ಇವೆಲ್ಲ ಸಣ್ಣ ವಿಷಯಗಳಲ್ಲ, ಇವು ಜೀವನದ ಬಹುದೊಡ್ಡ ಕೊಡುಗೆಗಳು. ಈ ಕೃತಜ್ಞತಾ ಭಾವನೆ ನಿಮ್ಮ ಮನಸ್ಸನ್ನ ಸಕಾರಾತ್ಮಕವಾಗಿ ಇಡುತ್ತೆ ಮತ್ತು ಆ ಸಕಾರಾತ್ಮಕ ಮನಸ್ಥಿತಿಯೇ ನಿಮ್ಮ ಕೆಲಸದ ಗುಣಮಟ್ಟವನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಸ್ನೇಹಿತರೆ, ನೆನ್ಪಿಡಿ, ಸೂರ್ಯ ಪ್ರತಿದಿನ ಮುಳುಗುತ್ತೆ, ಆದರೆ ಪ್ರತಿದಿನ ಮತ್ತೆ ಉದಯಿಸ್ತಾನೆ. ರಾತ್ರಿ ಎಷ್ಟೇ ಗಾಢವಾಗಿದ್ರೂ ಬೆಳಗು ಖಂಡಿತ ಬರುತ್ತೆ. ನಿಮ್ಮ ಜೀವನದ ಈ ಕಷ್ಟದ ರಾತ್ರಿ ಕೂಡ ಒಂದು ದಿನ ಕೊನೆಗೊಳ್ಳುತ್ತೆ, ಬೆಳಗು ಖಂಡಿತ ಬರುತ್ತೆ. ಆ ಬೆಳಗಿಗಾಗಿ ನೀವೀಗ ಸಿದ್ಧಗೊಳ್ಳಬೇಕು. ಆ ಬೆಳಗನ್ನ ಸ್ವಾಗತಿಸೋಕೆ ನಿಮ್ಮನ್ನ ಇನ್ನಷ್ಟು ಶಕ್ತಿಶಾಲಿಯಾಗಿ ಮಾಡ್ಕೋಬೇಕು. ಸ್ನೇಹಿತರೆ, ನಾವೀ ಸಂಚಿಕೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೆ ನಾವು ಕಲಿತ ಎಲ್ಲಾ ಪಾಠಗಳನ್ನ
ಒಂದು ಸಣ್ಣ ಸೂತ್ರವಾಗಿ ಒಟ್ಟುಗೂಡಿಸೋಣ. ಫಲ ಎಂದಿಗೂ ಪ್ರಯತ್ನಕ್ಕೆ ಸಮಾನಾಂತರವಾಗಿ ಬರಲ್ಲ. ಅದು ಒಂದು ನಿರ್ದಿಷ್ಟ ಸಮಯದ ನಂತರ ಒಮ್ಮೆಲೇ ಸ್ಫೋಟಿಸಿ ಬರುತ್ತೆ, ಬಾಂಬೂ ಮರದ ಹಾಗೆ. ಬೇರುಗಳು ಬಲಗೊಳ್ಳುವ ಆ ಅದೃಷ್ಟ ಕಾಲವೇ ಅತಿ ಮುಖ್ಯವಾದ ಕಾಲ. ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ ಹಾಗೆ ಕಾಲಚಕ್ರ ತಿರುಗ್ತಾ ಇರುತ್ತೆ, ಕೆಳಗಿನ ಸ್ಥಿತಿಯಿಂದ ಮೇಲಕ್ಕೆ ಬರೋದು ಖಚಿತ. ಆದರೆ ಆ ಸಮಯ ನಮ್ಮ ಕೈಯಲ್ಲಿಲ್ಲ. ಆದರೆ ಸ್ನೇಹಿತರೆ, ನಮ್ಮ ಕೈಯಲ್ಲಿರೋದೇನೆಂದ್ರೆ ನಮ್ಮ ಪ್ರಾಮಾಣಿಕತೆ, ನಮ್ಮ ನಿರಂತರತೆ, ನಮ್ಮ ಆಂತರಿಕ ಶಾಂತಿ ಮತ್ತು ನಮ್ಮ ಶ್ರದ್ಧೆ. ಇವನ್ನ ಕಾಪಾಡಿಕೊಂಡವರು ಯಾವತ್ತೂ ಸೋಲಲ್ಲ. ಫಲ ಬರಕ್ಕೆ ಎಷ್ಟೇ ಸಮಯ ತಗೊಂಡ್ರೂ ಒಂದು ದಿನ ಅದು ಬಂದೇ ಬರುತ್ತೆ. ಅದು ಎಷ್ಟೋ ಪಟ್ಟು ದೊಡ್ಡದಾಗಿ, ಎಷ್ಟೋ ಪಟ್ಟು ಗಟ್ಟಿಯಾಗಿ. 5 ವರ್ಷ ಆಗಿದೆ ಅಂತ ಈಗ ನಿಲ್ಲಿಸಿಬಿಟ್ರೆ 6ನೇ ವರ್ಷದಲ್ಲಿ ಬರಬೇಕಾಗಿದ್ದ ಆ ಸ್ಫೋಟದಂತಹ ಫಲಿತಾಂಶವನ್ನ ನೀವು ಎಂದೂ ನೋಡೋಕ್ಕಾಗಲ್ಲ. ಆದರೆ ಒಂದು ಹೆಜ್ಜೆ ಇನ್ನೂ ಮುಂದೆ ಇಟ್ರೆ ಆ ಮಹಾಫಲಿತಾಂಶ ನಿಮ್ಮದೇ ಆಗುತ್ತೆ. ಈ ಕ್ಷಣದಿಂದ ಒಂದು ನಿರ್ಧಾರ ತಗೊಳ್ಳಿ, ನಾನು ಬಿಡಲ್ಲ. ನಾನು ನನ್ನ ಧರ್ಮದ, ನನ್ನ ಪ್ರಾಮಾಣಿಕತೆಯ ಮಾರ್ಗದಲ್ಲೇ ಮುಂದುವರಿತೀನಿ. ಫಲ ಎಷ್ಟೇ ತಡವಾಗ್ಲಿ ನನ್ನ ಶ್ರದ್ಧೆ ಕಡಿಮೆಯಾಗಲ್ಲ. ನಾನು ಆ ಬಾಂಬೂ ಮರದ ಹಾಗೆ ಆ ಬೇರುಗಳನ್ನ ಇನ್ನಷ್ಟು ಆಳಕ್ಕೆ, ಇನ್ನಷ್ಟು ಬಲವಾಗಿ ಬೆಳೆಸ್ತಾ ಇರ್ತೀನಿ. ಒಂದು ದಿನ ನನ್ನ ಸಮಯ ಬಂದೇ ಬರುತ್ತೆ. ಆ ದಿನ ಇಡೀ ಪ್ರಪಂಚ ನೋಡ್ಬೇಕಾಗುತ್ತೆ ನಾನು ಎಷ್ಟು ಎತ್ತರಕ್ಕೆ ಬೆಳೀತೀನಿ ಅಂತ. ಶ್ರೀಕೃಷ್ಣ ಪರಮಾತ್ಮ ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ, ಪ್ರತಿಯೊಬ್ಬರ ಪ್ರಯತ್ನವನ್ನೂ ನೋಡ್ತಾ ಇದ್ದಾನೆ. ನಿಮ್ಮ ಪ್ರಾಮಾಣಿಕ ಶ್ರಮ ಎಂದೂ ವ್ಯರ್ಥ ಆಗಲ್ಲ. ಗೀತೆಯಲ್ಲಿ ಸ್ವತಃ ಶ್ರೀಕೃಷ್ಣ ಹೇಳಿದ ಹಾಗೆ ಈ ಲೋಕದಲ್ಲಿ ಒಳ್ಳೆ ಕೆಲಸ ಮಾಡಿದವರಿಗೆ ಎಂದೂ ದುರ್ಗತಿಯಾಗಲ್ಲ. ನಿಮ್ಮ ಇಂದಿನ ಪ್ರತಿ ಪ್ರಯತ್ನ, ಪ್ರತಿ ಕಣ್ಣೀರು, ಪ್ರತಿ ರಾತ್ರಿಯ ಎಚ್ಚರ, ಪ್ರತಿ ಪ್ರಾರ್ಥನೆ ಇವೆಲ್ಲ ಒಂದು ದೊಡ್ಡ ಬ್ಯಾಂಕಿನಲ್ಲಿ ಸಂಗ್ರಹ ಆಗ್ತಾ ಇವೆ. ಆ ಬ್ಯಾಂಕ್ ಒಂದು ದಿನ ನಿಮಗೆ ಪೂರ್ತಿ ಬಡ್ಡಿ ಸಮೇತ ಫಲ ಕೊಡುತ್ತೆ. ಇಂದಿನಿಂದ ನಿಮ್ಮ ದೃಷ್ಟಿಕೋನ ಬದಲಾಗಲಿ. ಯಾಕೆ ನನಗಿಷ್ಟು ತಡ ಅನ್ನೋ ಪ್ರಶ್ನೆಯ ಬದಲು ಈ ಕಾಲ ನನ್ನನ್ನ ಇನ್ನಷ್ಟು ಬಲಶಾಲಿಯಾಗಿ ರೂಪಿಸ್ತಾ ಇದೆ ಅನ್ನೋ ನಂಬಿಕೆ ಬರಲಿ. ಪ್ರತಿ ಸೂರ್ಯೋದಯದ ಜೊತೆಗೆ ಹೊಸ ಶಕ್ತಿಯಿಂದ ಎದ್ದೇಳಿ. ನಿಮ್ಮ ಪ್ರಯಾಣ ಇನ್ನೂ ಮುಗಿದಿಲ್ಲ, ಅದು ಇನ್ನೂ ಪ್ರಾರಂಭ ಆಗ್ತಾ ಇದೆ. ಆ ಬಾಂಬೂ ಮರದ 6 ವಾರಗಳ ಸ್ಫೋಟದ ಬೆಳವಣಿಗೆ ನಿಮಗೂ ಕಾದಿದೆ. ಸ್ವಲ್ಪ ತಾಳ್ಮೆ, ಸ್ವಲ್ಪ ಶ್ರದ್ಧೆ, ಸ್ವಲ್ಪ ಇನ್ನಷ್ಟು ಪ್ರಯತ್ನ ಅಷ್ಟೇ ನಿಮಗೆ ಬೇಕಾಗಿರೋದು. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳಿಗೆ ಆ ಭಗವಂತ ಖಂಡಿತ ಫಲ ಕೊಡ್ತಾನೆ, ಸರಿಯಾದ ಸಮಯದಲ್ಲಿ, ಸರಿಯಾದ ರೀತಿಯಲ್ಲಿ. ಆ ದಿನಕ್ಕಾಗಿ ನಂಬಿಕೆಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಮುನ್ನಡೆಯಿರಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನ ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.